ಎಲ್ಲರಿಗೆ ನನ್ನ ನಮಸ್ಕಾರಗಳು. ನೋಡ್ರಿ, ಒಬ್ಬೊಬ್ಬರು ಅಣ್ತಮ್ಮದಿರು ಹೆಂಗಿರ್ತಾರಂತ ಲೆಕ್ಕ ಹಾಕಿದ್ವಿ. ಅಣ್ತಮ್ಮದಿರು ಲೆಕ್ಕ ಇರ್ತದೆ ಅದಕ್ಕೆ. ಒಬ್ಬಾಕಿ ತಂಗಿ, ಒಬ್ಬ ಅಣ್ಣ ಅಂತಿದ್ರು. ಮತ್ತೊಂದು ಮನ್ಯಾಗ ಮತ್ತೊಬ್ಬಾಕಿ ತಂಗಿ, ಒಬ್ಬ ತಮ್ಮ ಇದ್ರು. ಇರೋದು ಏನಾಯಿತು, ಈಗೇನು ಮಾಡಬೇಕು? ಅಣ್ಣಗೂ ಲಗ್ನ ಆಯಿತು, ತಂಗಿಗೂ ಲಗ್ನ ಆಯಿತು. ಇವ್ರ ಮನ್ಯಾಗ ಅವ್ರಿಗೆ ಕುದೇ ಬಿತ್ತು. ಯಾರಿಗೆ? ಇನ್ಯಾರ ಮನೆ? ಅವ್ರ ಮನ್ಯಾಗ ಇಬ್ಬರು ಲಗ್ನ ಆಯಿತು. ನಾವು ಹೆಂಗೆ ಮಾಡಬೇಕು? ನಮಗೆ ಯಾರು ಹೆಣ್ಣು ಕೊಡಬೇಕು? ಈಗ ಹೆಂಗೆ ನಮಗೆ ಹೆಣ್ಣು ಒಯ್ಬೇಕು ಯಾರು, ಕೊಡ್ಬೇಕು ಯಾರು ಅಂತ ಲೆಕ್ಕ ನಡೀತು. ಏನೋ ಒಂದು ವಿಚಾರ ಹತ್ತಿ ಒಂದು ಬಡವ್ರದ್ದು ಮನೆಗೆ ಲಗ್ನ ಕೊಡ್ಬೇಕು, ಒಂದು ಹೆಣ್ಣು ಕೊಡ್ಬೇಕಂತ ಕೊಟ್ಟರು. ಆ ಹೆಣ್ಮಗಳು ಹೆಂಗಂದ್ರೆ, ಹಿಡಿ ಅಂದ್ರೆ ಬಿಡ್ತೀವಳು, ಬಿಡು ಅಂದ್ರೆ ಹಿಡಿತೀವಿ. ಹಿಂಗಿದ್ದಳು ಹೆಣ್ಣು. ಹಿಡಿ ಅಂದರೆ ಬಿಡಾಕಿ, ಬಿಡು ಅಂದ್ರೆ ಹಿಡಿಯಾಕಿ. ಆ ಹೆಣ್ಮಗಳು ಹಂಗಿತ್ತು ಇರೋದು. ಒಂದು ದಿವಸ ಹೀಗೆ ಏನಾಯಿತು ಆದ್ರೆ, ಒಂದು ದಿವಸ ಹಿಂಗೆ ಟೈಮ್ ಬಂತು, ಲಗ್ನ ಮಾಡಿಕೊಟ್ರು. ಮುಂದೆ ಮಗಳು ಹೊಟ್ಲೆ ಅದು. ಯಾರು? ಅಕ್ಕದಕ್ಕಿ ಹೊಟ್ಲೆ ಅದು. ಹೊಟ್ಲೆ ಆಗೋದು ಏನು ಮಾಡಬೇಕು? ಎಲ್ಲ ಅವಾಗ ಸಂಸಾರ ಹಾಗೆ ಇದ್ದು ರೀ. ಈಗ ಅಂತೀವಿ ಎಲ್ಲರೂ, ನಾವು ಹೇಳತ್ತೀವಿ ಮಾತು. ಅವು ಸಂಸಾರ ಹಾಗೆ ಇದ್ದು. ಏನು ಮಾಡಬೇಕು? ಮಗಳಿಗೆ ಬಂಕಿ ಊಟ ಒಯ್ಬೇಕಾದ್ರೆ ಹೆಂಗೆ ಮಾಡಬೇಕು? ತಾಯಿ ಕುದೇ ಬಿತ್ತು. ತಾಯಿ ಏನು ಮಾಡಿದ್ರು? ಮಾಡ್ತೀನಿ, ನಮ್ಮ ಭಾವನ ಮಕ್ಕಳಾರ, ಅಕ್ಕ ತಮ್ಮ ಮೈದನ ಮಕ್ಕಳಾರ, ನನ್ನ ಮಕ್ಕಳಾರ. ಈಗ ಯಾರಿಗೆ ಕೊಡಬೇಕು, ಯಾರಿಗೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂಥೇಳಿ ಲೆಕ್ಕ ಹಾಕಿ ಏನು ಮಾಡತ್ತಳಕಿ, ರಾತ್ರಿ ಎಲ್ಲರೂ ಮುಕ್ಕೊಂಡಾಗ ಒಂದಿಷ್ಟು ಕೊಡಬೇಳೆಗಿ, ಇಷ್ಟು ಕರ್ಜಿಕಾಯಿ, ಈ ಶೇಂಗಾದ ಹೋಳಿಗೆ ಮಾಡಿ ಒಂದೊಂದು ಡಿಬ್ಬೆ ತುಂಬಿಡೋದು. ಎಲ್ಲ ಇಶಿಸ್ ಕಟ್ಟಿ ಇಕ್ಕಲತ್ತಳು. ಅದು ತಮ್ಮ ನೋಡ್ತ್ರಿ, ಅವ್ರವು ಕಟ್ಟಿಕ್ಕ. ಎಲ್ಲ ಇವು ನೋವು ನನಗೆ ಬಿಟ್ಟು ನಮ್ಮ ಅಕ್ಕಗೆ ಕೊಡ್ಲತ್ತಳಪ್ಪ ಅಂತ ತಿಳ್ಕೊಂಡು ಆಕೆ ಏನು ಮಾಡು, ಮಗ ನನಗಾರ ಹೋಲಕ್ಕೆ ಕಲಿಯಲ್ಲ ಏನಿಲ್ಲ. ಅಕ್ಕಗೆ ಎಷ್ಟು ದಿನ ಆಯಿತು ಬಾಬಾ ಅಂದ್ರೆ ಬಂದಿಲ್ಲ ಏನಿಲ್ಲ. ಅಕ್ಕಗೇನೋ ಬೆಂಕಿ ಹತ್ತೇವಂತ, ಜರ ಹೋಗಿ ಬರ್ತೀನಿ ಮಗ ಅಂದರು. ಏವ್ವ ನೀ ಎಲ್ಲಿ ಹೋತೆ? ಸುಮ್ಮನೆ ಏನು ನೀ ಮಾಡಿಲ್ಲ ಮಟ್ಟಿಲ್ಲ. ಅವನು ನೋಡು ಎಷ್ಟು ಹುಷಾರಿ, ನೀ ಏನು ಮಾಡಿಲ್ಲ ಮಟ್ಟಿಲ್ಲ, ಸುಮ್ಮನೆ ಯಾಕೆ ಖಾಲಿ ಹೋತಿ? ಏನು ಅಡಸದ? ಮಂದಿ ಎಲ್ಲ ಏನೇನೋ ಮಾಡ್ಕೊಂಡು ಹೋತಾರೆ, ನೀ ಏನೂ ಮಾಡಿಲ್ಲ ಅಂತ ಅಲ್ಲತ್ತು. ಹಬ್ಬ ಇವನಿಗೆ ಗೊತ್ತಾಗಿಲ್ಲ ಅಂದೊಳಕಿ. ಇವನಿಗೆ ಗೊತ್ತಾಗಿಲ್ಲ, ಈಗ ಮಾಡಿ ಇವನಿಗೆ ಮಾಡಿ ಕಟ್ಟಿ ಕಳಬೇಕು, ಇವನಿಗೆ ಕಳಬೇಕು ಅಂತ ಹೇಳಕ್ಕೆ ಹಾಕಿ ಒಂದರ ಕೊಡಬೇಳೆಗಿ, ಒಂದರ ಕರ್ಜಿಕಾಯಿ, ಒಂದರ ಶೇಂಗಾದ ಹೋಳಿಗೆ ಇನ್ನೇನು ಮಾಡಿ ಕಟ್ಟಿ ಒಂದು ಕೈ ಚೀಲ ಹಾಕಿ, ಮಗ ಇದು ಎಲ್ಲಿ ಬಿಚ್ಚಬೇಡ ನೋಡಪ್ಪ, ಅಕ್ಕನ ಬಳಿ ಹೋಗಿ ಬಿಚ್ಚು, ಯಾಕಂದ್ರೆ ಬಿತ್ತ ಟೇಮ್ ಅದ, ಬೀಜಗಳು ಕಟ್ಟೀನಿ ಅಂತ ಹೇಳಿದ್ರು. ಹಿಂಗೆ ಗೊತ್ತದ ಅಂದ್ರೆ ನಾವು ಮನುಷ್ಯನಾಗಿ ಮಗ ಅವ್ನಿಗೆ ತಿಳ್ಕೊಂಡಿದ್ದು ಮೊದಲೇಕೆ, ನನಗೆ ಗೊತ್ತದ ಎಲ್ಲ ಅಂದ್ರೆ ನಾವು ಅಂದು. ಈಗ ನಮ್ಮಲ್ಲಿ ಒಂದು ಚೆನ್ನೂರು ಡ್ಯಾಮ್ ಅಂತ ಬರ್ತದೆ, ಆ ಡ್ಯಾಮಿಗೆ ಹೋದ. ಕುಂತಾನಂದು ಕೂಡ್ಬೆಳಗ್ಗೆ ಕರ್ಜಿಕಾಯಿ ತಿಂದು ಕೆಸಿಂದ ಮುಂದೆ ಮತ್ತೊಂದು ಹಳೆ ಆಯ್ತು. ಹಳ್ಳಕ್ಕೆ ಹೋದ, ಶೇಂಗಾದೊಳಗೆ ಉಂಡೆಗೆಂಡ ಉಳ್ದಿವೆಲ್ಲ ಕಟ್ಟಿ ಏನು ಮಾಡ್ದ, ಒಂದು ಹಿಂದಕ್ಕೆ ಹಿಂಗೆ ಬೇಲಿ ಅಂತಿರ್ತೀವಿ ರೀ, ಬೇಲಿ. ಇದು ನಮ್ಮ ಅಕ್ಕನ ಬಲ್ಲಿ ಒಯ್ಬಾರ್ದು, ಇದ್ರ ಮತ್ತು ನನಗೆ ಕೊಡಲ್ಲ ಅವ್ರು ಅಂತ ತಿಳ್ಕೊಂಡು ಆ ಬೇಲಿಯಾಗಿ ಇಟ್ಟ ಗಂಟೋಯ್ತು. ಇಟ್ಟು ಅಡಾದುಡಿಗೆ ಅಕ್ಕನ ಬಳಿಗೆ ಹೋದ. ಏನಂದ, ಯಕ್ಕ ನಾನು ಯಾಕೋ ತಮ್ಮ ಯಾಕೆ ಬಂದೆವು ಅಂದಳು. ಯಾಕ ಅವು ಭಾಳ ಜಡ ಮಾಡಿದೆ, ಅವು ಭಾಳ ಜಡ ಮಾಡ್ಯದ, ಭಾಳ ತೋಲ್ ನೆಳ್ಳಕತ್ತಾಳ, ನಿನ್ನ ಮೇಲೆ ಕ್ಯಾಲ್ ಇಟ್ಕೊಂಡು ಕುಂತಾಳ ಹಿಂಗೆ ತಮ್ಮ ಅಂದು ಮತ್ತೆ ಹಿಂದಕ್ಕೆ ತಿರುಗಿ ಬಂದನು. ನಾ ಬರ್ತೀನಪ್ಪ, ನನ್ನ ಗಂಡ ಕೇಳಿ ಮಾಡಿ ಅಂದಳು. ಯಾಕಂತೇಳಿ ಹಿಂದಕ್ಕೆ ತಿರುಗದ.
ತಿರುಗಿ ಬಂದು ಅವಿಸ್ ಕೊಡ್ಬೇಡಿ ಕಜ್ಜಿಗೆ ಇನ್ನೊಂದು ಥೋಡೆ ಇದ್ದವು ನೋಡ್ರಿ. ಬರ್ತಾ ಬರ್ತಾ ಅವಿಸ್ ತಿಂದು ಅಡ ದುಡಿಗೆ ಮನೆಗೆ ಬಂದ. ಯವ್ವ ಅಂದನು. ಯಾಕೆಪ್ಪ ಅಂದು. ಏನೇ ಯವ್ವ ಅಕ್ಕಗ ಬಸ್ರಾಳ ಅಂತ ಹೇಳ್ದು, ಅಕ್ಕೇನು ಬಸ್ರಿಲ್ಲ ಏನಿಲ್ಲ, ಹಳದು ಕೂಸತ್ತದ ಅಂತ ಹೇಳ್ದ. ಅಯ್ಯಪ್ಪ, ನಾನೇನು ಕೈಲಿ ಕೊಡ್ಬೇಳಿಗೆ ಕಜ್ಜಿಕಾಯಿ ಎಲ್ಲ ಮಾಡಿ ಕಟ್ಟದ್ನಲ್ಲೋ, ಅಕ್ಕ ತಿಂದೋಳ ಇಲ್ಲ ಅಂತ ಕೇಳ್ದು. ಕಟ್ಟಿದೆವ್ವ ಅಂತ ಕೇಳ್ದು. ಹಿಂದೆ ಕಟ್ಟಿದೆ. ನನಗೇನು ಗೊತ್ತೇ ಅವ್ವ ಕಟ್ಟಿದ್ದು ಬಿಟ್ಟಿದ್ದು. ಒಂದು ಕೊಡಿಬೇಳೆಗೆ ಹಳ್ಳ ಅಂತ ಬಂತು, ಆ ಹಳ್ಳದ ಬಳಿ ಬಿಟ್ಟ. ಒಂದು ಶೇಂಗಾದ ಹೋಳಿಗೆ ಹಳ್ಳ ಅಂತ ಬಂತು, ಆ ಹಳ್ಳಕ್ಕೆ ಬಿಟ್ಟ. ಇನ್ನೊಂದು ಖಾರಿಗೆ ಹಳ್ಳ ಅಂತ ಬಂತು, ಖಾರಕ್ಕೆ ಬಿಟ್ಟ. ಘಾರಿಗೆ ಬಿಟ್ಟ ಅಂತ ಅಕ್ಕಿ ಅಡ ದುಡಿ ನಮ್ಮವ್ಗೆ ಜಡ ಆಗಿ ಅಂದ್ರೆ ಅಡ ದುಡಿಗೆ ಅಕ್ಕಿ ಒಂದು ಉಂಡಿಲ್ಲ ತಿಂದಿಲ್ಲ. ಒಡಿ ಬರುತ್ತಾನೆ. ಯವ್ವ ನಿನಗೆ ಆರಾಮಿಲ್ಲ ಅಂತಲೇ ಅಂತಂದು. ಈಕಿಯೇ ನೋಡಿದ್ರು, ಯವ್ವ ನೀನು ಹೊಟ್ಟೆ ಕೂಸಿದಾಗ್ಯದಂತಲೇ, ಹ್ಯಾಂಗಾಯ್ತು, ನಾ ತಮ್ಮನ ಕೈಲಿ ಏನೇನೋ ಕೊಟ್ಟು ಕಳಿಸಿದ ಅಂತ ಕೇಳತ್ತು. ಈಕಿಗೆ ಅಳ್ಳತ್ತಳು, ಆಕಿಗೆ ಅಳ್ಳತ್ತಳು. ಹೆಂಗೆ ಮಾಡ್ತೀರಿ ಈಗ? ಇಂಥ ಮಕ್ಕಳು ಇರ್ತಾವ್ರಿ. ಅದಕ್ಕೆ ಅವಾಗಿನ ಕಾಲಕ್ಕೆ ಸಿಗ್ತಿದ್ದಿಲ್ಲ ರೀ, ಹಂಗೆ ಮಾಡಿದ್ರು. ಈಗಿನ ಕಾಲಕ್ಕೆ ಮಾಡಲ್ಲ ಹಂಗೆ ಅಂದು. ಯಾಕೆ ಒಬ್ಬದೊಬ್ರಿಗೆ ಪತಾನೆ ಹತ್ತಲಿಲ್ಲ ಅದು. ಯವ್ವ ನನಗೇನಾಗಿಲ್ಲ, ನನಗೆ ಹೊಟ್ಟೆ ಕೂಚ್ ಚಂದದ ಅಂತ ಆಕಿ ಅಂತ. ಯವ್ವ ನನಗೇನಾಗಿಲ್ಲ, ಜಡ ಆಗಿಲ್ಲ, ನನಗೆ ನಾ ಚಂದೇ ಇದ್ದೇನೆ ಅಂತ ಈಕಿ ಅಂತ. ಆ ಟೈಮಿನಾಗ ಹಿಂಗ್ಯಾಕೆ ಮಾಡ್ಲಾಕತ್ತೀರಂತ ಮನೆಯವ್ರು ಬರೋರು. ಇವಕ್ಕೆ ಹಿಂಗೆ ಆಮದು ಅದು ಬಂತು ತಮ್ಮ. ನೋಡ್ರಿ, ನಿಮ್ಗೆಲ್ಲರಿಗೆ ಹೇಳ್ತೀನಿ, ನಮ್ಮವ್ವ ನಾವು ಮನ್ಯಾಗ 4 ಮಂದಿ ಇದ್ದೀವಿ ರೀ. 4 ಮಂದಿಗೆ ಬಿಟ್ಟು ನಮ್ಮ ಅಕ್ಕನ ಪೂರ್ತೈಕೆ ಮಾಡಿದ್ರೆ ಹೆಂಗೆ ರೀ? ಅದಕ್ಕೆ ಆ ತಿಮ್ಮ ಸಲ್ಯಾಕ ನಾ ಸುಳ್ಳು ಹೇಳೀನಿ. ಮುಂದೆ ಹಂಗೆ ಮಾಡಲ್ಲ ಅಂತನೂ ಸುಳ್ಳೆ ಆಡಲ್ಲ ನಾನು. ನಾವು ಸೇರಿ ಮಾಡಬೇಕಾದ್ರೆ ಎಲ್ಲರಿಗೂ ಕೊಡ್ಬೇಕ್ರಿ, ಒಬ್ಬರೇ ತಿಂದ್ರೆ ಹೆಂಗೆ ರೀ? ಅದಕ್ಕೆ ನಮ್ಮ ಅಣ್ಣನ ನಮ್ಮ ದೊಡ್ಡಪ್ಪನ ಮಕ್ಕಳು ತಿಂದಿಲ್ಲ, ನಾವು ತಿಂದಿಲ್ಲ, ಮತ್ತೊಬ್ಬರು ತಿಂದಿಲ್ಲ. ನಮ್ಮ ಅಕ್ಕನ ಪೂರ್ತೈಕೆ ಕತ್ಲಾಗ ಮಾಡ್ಯಾಳ್ರಿ ನಮ್ಮವ್ವ. ಅದಕ್ಕೆ ನಾ ಹಂಗೆ ಹೇಳಿ ಮುಂದೆ ಹೇಳಲ್ಲ ಅಂತ ಹೇಳ್ರಿ, ನಾ ಸುಳ್ಳು ಆಡಲ್ಲ ಅಂದ. ನಾವು ಯಾಕಾಗಲ್ಲಕ್ಕಪ್ಪ ಅಂದ್ರಂತ ಹಂಗೆ ತಾಯಿ ಮಕ್ಕಳೆದ್ರೆ ಏನಾರ ಸುಳ್ಳು ಹೇಳಿ ಮಾಡಿದ್ರು ಅವ್ರು ಜಪ್ಪಸಿ ಹಿಡಿತಾರೆ ರೀ ಮಕ್ಕಳು. ಏನು ಉಂಬೋದೇನು ಬೇಡ್ರಿ, ತಿಂಬೋದೇನು ಬೇಡ್ರಿ, ಒಂದು ಏನೇ ಒಂದು ಕೆಲಸ ಅನ್ಬೇಡ್ರಿ, ಒಂದು ಏನೋ ಜೀವನದಾಗ ಏನೇನೋ ಇರ್ತಾವ್ರಿ. ಅದಕ್ಕೆ ಆಗಿನ ಮಕ್ಕಳು ಅಷ್ಟು ಹುಷಾರಿದ್ದು, ಈಗಿನ ಮಕ್ಕಳು ಹಂಗೆ ದಾಡ್ಡಿರ್ತಾವ್ರಿ. ಈಗಿನ ಮಕ್ಕಳು ಮತ್ತೆ ಹುಷಾರ. ಆಗಿನ ಮಕ್ಕಳು ಸಿಕ್ಕಿಲ್ಲ ತಿಂದಾರ, ಈಗ ಸಿಕ್ಕರೂ ಏನೋ ಒಂದು ಸ್ವಲ್ಪ ವಾರೆ ಆದರೆ ಮಕ್ಕಳು ಕಂಡು ಹಿಡಿತಾರೆ ಈಗಿನ ಮಕ್ಕಳು. ಹಂಗೆ ನಾನು ಹೇಳೋದೇನು, ತಾಯಿ ಅದಕ್ಕೆ ಎಲ್ಲರಿಗೆ ಮಕ್ಕಳಿಗೆ ಸರಿ ಕೊಟ್ಟು ಹಿಂದಕ್ಕೆ ಸಿಕ್ಕಿಲ್ಲ, ಉಂಡಿಲ್ಲ, ಈಗ ಸಿಗ್ಲಕತ್ತದ್ರಿ. ಆ ಮಕ್ಕಳನ್ನೂ ಉಳ್ಳಿ, ಈ ಮಕ್ಕಳನ್ನೂ ಉಳ್ಳಿ, ಎಲ್ಲ ಮಕ್ಕಳಿಗೆ ಸಮಾನ ಕೊಡ್ಬೇಕಂತೇಳಿ ತಾಯಿ ಹೇಳ್ತೀನಿ. ನಾನು ತಾಯಿ, ನೀವು ತಾಯಿ, ಜಗದಾಗ ಎಲ್ಲರೂ ತಾಯಿದೇರೆ. ಅದಕ್ಕೆ ಮಕ್ಕಳು ಎದುರು ನಾವು ಇಟ್ಟಿಟೇ ಮಾಡಿ ಇಟ್ಟಿಟೇ ನೀಡಿ ಉಂಡೇವು ಅಂದರೆ ಮಕ್ಕಳಿಗೆ ಏನೂ ಆಗ್ತದ. ಅದು ನಮಗೆ ಕೊಟ್ಟಿಲ್ಲಲ್ಲ ಅಂತ ಆತ್ಮ ಅಂತದ. ಅದಕ್ಕೆ ಮಕ್ಕಳಿಗೆ ಎಲ್ಲರಿಗೂ ಸರಿ ಸಮಾನ ನೋಡಿರಿ. ಎಲ್ಲರಿಗೂ ಮಕ್ಕಳಿಗೆ ಹೊಟ್ಟೆ ತಿಳ್ಕೊಂಡು ಹೋಗ್ರಿ. ತಾಯಿ ಅದಕ್ಕೆ ತಾಯಿ ತಪ್ಪು ಮಾಡಲ್ಲ ಅಂತ ಅಂತಾರೆ. ಅದನ್ನು ಆಗ್ತದ, ಆಗಲ್ಲ ಅಂತಿಲ್ಲ. ಸಂಸಾರಕ್ಕೆ ಇಲ್ಲದಕ್ಕಾಗಿ ಆಗ್ತದ, ಇದ್ದಿದ್ದಕ್ಕಾಗಿ ಆಗ್ತದ, ಕೈಲಿ ಆಗಲ್ದಕ್ಕೆ ಆಗ್ತದ, ಆಗಲ್ಲ ಅಂತಲೇ ಇಲ್ಲ. ತಾಯಿ ಅಂತೂ ತಪ್ಪು ಮಾಡಲ್ಲ, ಜಗದಾಗ ತಾಯಿ ತಪ್ಪು ಮಾಡೋದೇ ಇಲ್ಲ ಎಷ್ಟು. ಅದಕ್ಕೆ ಆಗ್ತದ, ಸುಖ ಬಿದ್ದು ಸಂಸಾರ ಹತ್ತಿದ್ರೆ ಆಗ್ತದ. ಅದಕ್ಕೆ ತಾಯಿ ಆತ್ಮನು ಮಕ್ಕಳು ತಿಳ್ಕೊಬೇಕು, ಮಕ್ಕಳ ಆತ್ಮನು ತಾಯಿ ತಿಳ್ಕೊಬೇಕು, ಇದ್ದಿದ್ರಾಗ ಹೊಂದ್ಕೊಂಡು ಹೋಗಬೇಕು ಅಂಥೇಳಿ ನಿಮ್ಮೆಲ್ಲರಿಗೆ ಹೇಳ್ತೀನಿ. ಎಲ್ಲರೂ ತಿಳ್ಕೊಬೇಕು.